ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮ್ಮ ಅಭಿಯಾನ ಸ್ಟೋರಿಯನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆದಿದೆ. 26ನೇ ತಾರೀಕು ದೆಹಲಿಗೆ ಬರೋದಕ್ಕೆ ಸೂಚನೆಯನ್ನ ನೀಡಿದೆ. ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ ನ ಈ ನಡೆ. 26ನೇ ತಾರೀಕು ಬರಬೇಕು ಅಂತ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕರೆದಿದ್ಯಾಕೆ? SIR ಕುರಿತು ಕಾರ್ಯತಂತ್ರ ಚರ್ಚಿಸುವ ಸಾಧ್ಯತೆ ಇದೆ. ಇನ್ನೂ ಹಲವು ಬೆಳವಣಿಗೆಗಳು ಆಗುವ ಸಾಧ್ಯತೆ ಇದೆ. 26ನೇ ತಾರೀಕು ಬನ್ನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆದಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ದನ್ನ ನಾವು ಗಮನಿಸಿದ್ದೀವಿ. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂದ್ರೆ ಚೇರ್ವಾರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆಲ್ಲ ಅವರನ್ನ ಮಾತಾಡಿಸುವಾಗ ಅವ್ರು ಹೇಳ್ತಾ ಇದ್ದದ್ದೇನು? ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತ ಹೇಳಿ. ಜೊತೆಗೆ ಈ ಹಿಂದೆ ನಾವು ಕೂಡ ವರದಿಯನ್ನ ಮಾಡಿದ್ವಿ. ಬಹುಶಃ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಶೀಘ್ರದಲ್ಲೇ ಕರೆಯುವ ಸಾಧ್ಯತೆ ಇದೆ ಅಂತ ಹೇಳಿ. ಆ ಪ್ರಕಾರವಾಗಿ 26ನೇ ತಾರೀಕು ಬನ್ನಿ ಅಂತ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆದಿದೆ. ದೆಹಲಿಗೆ ಬರೋದಕ್ಕೆ ಸೂಚನೆಯನ್ನ ನೀಡಿದೆ ಹೈಕಮಾಂಡ್. ಹಾಗಿದ್ರೆ ಸಿದ್ದರಾಮಯ್ಯ ಅವರನ್ನ ಕರೆದಿರೋದಕ್ಕೆ ಕಾರಣ ಏನು? ಬಹಳ ಮುಖ್ಯವಾಗಿ SIR ಕುರಿತು ಕಾರ್ಯತಂತ್ರ ಚರ್ಚಿಸುವ ಸಾಧ್ಯತೆ ಅಧಿಕವಾಗಿದೆ. ಕರೆದಿರುವ ವಿಚಾರ ಕೇವಲ SIRಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ SIR ನ ವಿಚಾರದಲ್ಲಿ ಬೇರೆ ಇನ್ನೇನಾದ್ರೂ ಚರ್ಚೆಗಳಾಗುತ್ತಾ ಅನ್ನುವಂತಹ ಕುತೂಹಲ ಈಗ ಸಹಜವಾಗಿ ಮನೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರು 26ನೇ ತಾರೀಕು ಇನ್ನು 3 ದಿನ ದೆಹಲಿಗೆ ಹೋಗ್ತಾರೆ. 26ನೇ ತಾರೀಕು ದೆಹಲಿಗೆ ಹೋಗಿ ಬಂದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಥವಾ ಯಾವ ರೀತಿಯ ಬೆಳವಣಿಗೆಗಳಿಗೆ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗಬಹುದು ಕಾದ್ ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ನಿಜಕ್ಕೂ ಸೆನ್ಸೇಷನ್ ಇದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆದಿದೆ. SIR ವಿಚಾರವಾಗಿ ಕಾರ್ಯತಂತ್ರ ಚರ್ಚಿಸುವ ಸಾಧ್ಯತೆ ಅನ್ನೋದರ ಜೊತೆಗೆ ಚೇರ್ವಾರ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುವಾಗ ದೆಹಲಿಗೆ ಬನ್ನಿ ಅಂತ ಕರೆದಿರೋದು. ಏನೆಲ್ಲ ಸಾಧ್ಯತೆಗಳಿದೆ? ದೆಹಲಿ ಭೇಟಿಯಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್, ರಾಜಕೀಯ ವಲಯದಲ್ಲಿ ಈ ಚರ್ಚೆ ಬಹಳಷ್ಟು ದಿನಗಳಿಂದ ಇದೆ. ನೀವು ಗಮನಿಸಿದ್ದೀರಿ, ಮೊನ್ನೆ ಕೇರಳ ಚುನಾವಣೆಯ ನಂತರ ಯಾವಾಗಲ ಸತೀಶನ್ ಅವರ ಪ್ರಮಾಣ ವಚನ ಆಯಿತು, ಆಗ ರಾಹುಲ್ ಗಾಂಧಿ ಅವ್ರನ್ನ ನೇರವಾಗಿ ಭೇಟಿಯಾಗಿದ್ದರು. ಆಗಲೂ ಈ ಚರ್ಚೆ ಆಗಿತ್ತು. ದೆಹಲಿಗೆ ಕರೆ ಬರಲಿ ಅಂತಲೇ ಕಾಯ್ತಾ ಇದ್ರು. ಈಗ ಕರೆ ಬಂದಿದೆ. ಅದು ಬಹಳ ಮುಖ್ಯವಾದ ಡೆವಲಪ್ಮೆಂಟ್. ಯಾಕಂದರೆ ಹೈಕಮಾಂಡ್ನಿಂದ ಕರೆ ಬಂದಿದೆ, ಹೈಕಮಾಂಡೇ ಬುಲಾವ್ ಕೊಟ್ಟಿದೆ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕು. ನಂಬರ್ 1. ನಂಬರ್ 2, ನಿಜ ನೀವು ಹೇಳಿದಾಗೆ SIR ಕಾಂಗ್ರೆಸ್ ಈಗ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದೆ. ಇವತ್ತೂ ಸಭೆ ನಡೆದಿದೆ, ನಿರಂತರವಾಗಿ ಸಭೆಗಳು ನಡೀತಾ ಇದೆ. ಅದು ಒಂದು ಪ್ರಮುಖವಾದ ವಿಚಾರ. ಅದರ ಜೊತೆಗೆ ನಾವು ರಾಜಕೀಯದ ದೃಷ್ಟಿಯಿಂದ ನೋಡೋದಾದರೆ 10 ವಿಚಾರಗಳಿದೆ. ಕಣ್ಣೆದುರುಗಡೆ ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ. ಸ್ವತಃ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಅದೇ ಕಾರಣಕ್ಕಾಗಿ ಮೊನ್ನೆ ಕೇರಳಕ್ಕೆ ಹೋದಾಗಲೂ ರಾಹುಲ್ ಗಾಂಧಿ ಅವರ ಹತ್ರ ಈ ವಿಚಾರ ಪ್ರಸ್ತಾವ ಮಾಡಿದ್ದಾರೆ. ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಖಂಡಿತವಾಗಿಯೂ ಅದನ್ನು ಪ್ರಸ್ತಾವ ಮಾಡ್ತಾರೆ. ಮುಖ್ಯಮಂತ್ರಿಗಳ ಆಪ್ತ ಮೂಲಗಳು ಈಗ ನಮಗೆ ಅಧಿಕೃತವಾಗಿ ಹೇಳಿವೆ, ಸಂಪುಟ ಪುನರ್ರಚನೆಯ ವಿಚಾರವನ್ನು ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಅಧಿಕೃತವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ಮೂಲಗಳು. ನಂಬರ್ 1. ನಂಬರ್ 2, ಅಧಿಕಾರ ಹಸ್ತಾಂತರ, ನಾಯಕತ್ವದ ಚರ್ಚೆ. ಸಹಜವಾಗಿ DK ಶಿವಕುಮಾರ್ ಅವರು ಅದನ್ನು ಪ್ರಸ್ತಾವ ಮಾಡ್ತಾರೆ. ಇಂಥ ಅವಕಾಶವನ್ನು ಅವ್ರು ಬಿಡ್ತಾರಾ? ಬಹುಶಃ ಸಿದ್ದರಾಮಯ್ಯನವ್ರಿಗಿಂತ ಮೊದಲೇ DK ಶಿವಕುಮಾರ್ ಅವರು ದೆಹಲಿಗೆ ಹೋದರೂ ಆಶ್ಚರ್ಯ ಬೇಡ. ಯಾಕಂದರೆ ಈ ರೀತಿಯ ಸಂದರ್ಭಗಳಲ್ಲಿ ಹಿಂದೆ 10 ಬಾರಿ ಅವರು ಹಾಗೆ ಮಾಡಿದ್ದಾರೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಆದರೆ ಈ ಎಲ್ಲ ವಿಚಾರಗಳು ಕೂಡ ಮುಖ್ಯಮಂತ್ರಿಗಳ ಈ ದೆಹಲಿ ಭೇಟಿಯ ಹಿನ್ನೆಲೆಯಲ್ಲಿ ಚರ್ಚೆಗೆ ಮುನ್ನೆಲೆಗೆ ಬಂದೇ ಬರುತ್ತೆ. ಹೈಕಮಾಂಡ್ ಮುಂದೆ ಕೂತಾಗ ಶ್ರೀಪಾದ್, ಚರ್ಚೆಗೆ ಕೂತಾಗ ನೋಡಿ ಪೊಲಿಟಿಕಲ್ ಡಿಸ್ಕಷನ್ಸ್ ಹೇಗಾಗುತ್ತಂದರೆ ಇವರು ಏನೇ ಅಜೆಂಡಾ ತೆಗೆದುಕೊಂಡು ಹೋಗಿರ್ಬೋದು, ಆದರೆ ಹೈಕಮಾಂಡ್ ಒಂದು ಅಜೆಂಡಾನ ಸೆಟ್ ಮಾಡ್ಕೊಂಡಿರುತ್ತೆ. ತಾವೇನು ಮಾಡಬೇಕು, ಯಾವ ವಿಚಾರ ಚರ್ಚೆ ಮಾಡಬೇಕು, ಆ ಚೌಕಟ್ಟನ್ನು ದಾಟಿ ಅವ್ರು ಹೋಗಲ್ಲ. ಅವ್ರು ಏನು ಮಾತಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನೇ ಮಾತಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಇವ್ರು ಕೇಳ್ಬೋದು. ಈಗ ಕೇರಳಕ್ಕೆ ಹೋದಾಗಲೂ ಕೇಳಿದ್ರು, ಆದರೆ ಬನ್ನಿ ಡೆಲ್ಲಿಗೆ ನಾ ಕರಿತೀನಿ ಅಂದರು. ಈಗ ಕರೆ ಬಂದಿದೆ. ಆ ದೃಷ್ಟಿಯಿಂದಲೇ ಇದನ್ನು ನಾವು ನೋಡಬೇಕು. ವಿಚಾರಗಳು 10 ಇವೆ. ಯಾವುದನ್ನು ಹೈಕಮಾಂಡ್ ಪ್ರಪೋಸ್ ಮಾಡುತ್ತೆ ಅದೇ ಅಂತಿಮವಾಗಿ ಅಲ್ಲಿ ಚರ್ಚೆ ಆಗೋದು, ತೀರ್ಮಾನ ಆಗುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿಗಾಗಿ.
ಅಸಲಿ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಈಗ ನಾವು ಇವತ್ತಿನ ಅಭಿಯಾನದ ಸುದ್ದಿಯನ್ನ ಗಮನಿಸೋಣ ವೀಕ್ಷಕರು. ಏನಿವತ್ತು ನಮ್ಮ ಕ್ಯಾಂಪೇನ್ ಸ್ಟೋರಿ. ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ ಆಗಿದೆ. 3 ವರ್ಷದ ಸಂಭ್ರಮದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಜನರ ಕಷ್ಟಗಳಿಗೆ ಸ್ಪಂದಿಸಿದೆಯಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಇಲ್ಲ ಜನರಿಂದ ದೂರವಾಗಿ ಉಳಿದು ಬಿಡ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಸರ್ಕಾರದ ಸಾಧನೆ ವೇದನೆಗಳ ಇಂಚಿಂಚೂ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಜನಸ್ಪಂದನ ಕಾರ್ಯಕ್ರಮಗಳನ್ನ ಇನ್ಕ್ಲೂಡಿಂಗ್ CM DCM ಇವರಿಬ್ಬರನ್ನು ಸೇರಿಸಿ ಎಷ್ಟರ ಮಟ್ಟಿಗೆ ಜನಸ್ಪಂದನ ಕಾರ್ಯಕ್ರಮಗಳನ್ನ ಕಾರ್ಯಗತಗೊಳಿಸಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಜನಸ್ಪಂದನ ಕಾರ್ಯಕ್ರಮ ಸರ್ಕಾರವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಕಾರ್ಯಕ್ರಮ. ಜನರು ತಮ್ಮ ಸಮಸ್ಯೆಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅಲೆಯುವುದನ್ನು ತಪ್ಪಿಸುವುದು ಇದರ ಪ್ರಮುಖ ಉದ್ದೇಶ. ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿರುವಂತಹ ಯೋಜನೆಗಳು ಮತ್ತು ಸೇವೆಗಳ ಕುರಿತು ಜನರ ದೂರುಗಳನ್ನು ಸ್ವೀಕರಿಸಲಾಗುತ್ತೆ. ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಸಾರ್ವಜನಿಕರ ದೂರುಗಳನ್ನು ಆಲಿಸಿ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಾಗುತ್ತೆ. ಕುರ್ಚಿ ಗುದ್ದಾಟ, ಸಂಪುಟ ಪುನಾರಚನೆ ಬಡಿದಾಟದಲ್ಲೇ ಮುಳುಗಿ ಹೋಗಿರುವಂತಹ ಸರ್ಕಾರ ಇಂತಹ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನೇ ಮರೆತು ಬಿಟ್ಟಿದೆ. ಗ್ಯಾರಂಟಿ ರೀತಿಯಲ್ಲೇ ಜಾರಿಗೆ ಬಂದಂತಹ ಜನಸ್ಪಂದನ ಕಾರ್ಯಕ್ರಮ ಇದ್ದು ಇಲ್ಲದಂತಾಗಿದೆ. ಮೊದಲೆರಡು ವರ್ಷದಲ್ಲಿ ಸ್ಪಂದಿಸಿದ್ದ ಸರ್ಕಾರ 3ನೇ ವರ್ಷದಲ್ಲಿ ಜನಸ್ಪಂದನೆ ಮರ್ತಿದ್ದು ಏಕೆ? ಜನಸೇವೆಗಿಂತ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಮುಖ್ಯ ಎಂಬ ವಿಚಾರದಲ್ಲಿ CM DCM ಬಿಜಿಯಾದ್ರ. ಮತ್ತೊಂದು ಕಡೆಗೆ 2 ತಿಂಗಳಿಗೊಮ್ಮೆ ಜನಸ್ಪಂದನೆ ಕಾರ್ಯಕ್ರಮ ಮಾಡಿ ಎಂಬ ಸೂಚನೆಯನ್ನು CM ಸಿದ್ದರಾಮಯ್ಯ ಕೊಟ್ಟರು ಡೋಂಟ್ ಕೇರ್ ಎನ್ನುವಂತಹ ಪರಿಸ್ಥಿತಿಗೆ ಸಚಿವರು ಬಂದಿದ್ದು ಯಾಕೆ? ಜನರ ಕಾಳಜಿಯನ್ನ ಮರೆತು ಬಿಟ್ಟಿದೆಯಾ ಸರ್ಕಾರ? ರಿಪಬ್ಲಿಕ್ ಕನ್ನಡದಲ್ಲಿ ಜನಸ್ಪಂದನೆ ಅಂಕಿಅಂಶ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. ಸಾಧನಾ ಸಮಾವೇಶ ಮಾಡಿ ಖುಷಿಯಲ್ಲಿ ತೇಲಾಡ್ತಾ ಇದೆ. ಆದರೆ ಈ 3 ವರ್ಷ ಬರೀ ಕುರ್ಚಿ ಗುದ್ದಾಟ, ಸಂಪುಟ ಪುನಾರಚನೆ ಬಡಿದಾಟದಲ್ಲೇ ಸರ್ಕಾರ ಮುಳುಗಿ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಜನಸ್ಪಂದನ ಕಾರ್ಯಕ್ರಮವನ್ನೇ ಮರೆತು ಬಿಟ್ಟಿದೆ ನೋಡಿ. 2 ತಿಂಗಳಿಗೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಅಂತ ಸೂಚನೆ ನೀಡಿದ್ದ CM ಸಿದ್ದರಾಮಯ್ಯನವರೇ ಜನಸ್ಪಂದನ ಕಾರ್ಯಕ್ರಮವನ್ನು ಮರೆತು ಬಿಟ್ಟಿದ್ದಾರೆ. DCM DK ಶಿವಕುಮಾರ್ ಸಾಹೇಬರು ಕೂಡ ಸೇಮ್ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಜನಸ್ಪಂದನೆ ಮರೆತ ಸರ್ಕಾರ 3 ವರ್ಷ ಅಂದರೆ 36 ತಿಂಗಳಲ್ಲಿ CM ಸಿದ್ದರಾಮಯ್ಯನವರು ಮಾಡಿದ್ದು ಕೇವಲ 2 ಜನಸ್ಪಂದನ ಕಾರ್ಯಕ್ರಮವಷ್ಟೇ. 2023 ನವೆಂಬರ್ 27ರಂದು ಗೃಹ ಕಚೇರಿ ಕೃಷ್ಣಾದಲ್ಲಿ CM ಸಿದ್ದರಾಮಯ್ಯ ಮೊದಲನೇ ಜನಸ್ಪಂದನ ಕಾರ್ಯಕ್ರಮ ಮಾಡಿದರು. ಸಾರ್ವಜನಿಕರಿಂದ 4030 ಅರ್ಜಿಗಳನ್ನು ಸ್ವೀಕರಿಸಿದ್ರು ಕೂಡ 98ರಷ್ಟು ಅರ್ಜಿಗಳಿಗೆ ಪರಿಹಾರ ನೀಡಿದರು. ಇನ್ನು 2024 ಫೆಬ್ರವರಿ 8ರಂದು ವಿಧಾನಸೌಧದಲ್ಲಿ 2ನೇ ಜನಸ್ಪಂದನ ಕಾರ್ಯಕ್ರಮ ಮಾಡಿ 12372 ಅರ್ಜಿಗಳನ್ನು ಸ್ವೀಕರಿಸಿ ಪ್ರತಿಶತ 98ರಷ್ಟು ಅರ್ಜಿಗಳಿಗೆ ಪರಿಹಾರ ಕೂಡ ನೀಡಿದರು. 3 ವರ್ಷದಲ್ಲಿ ಕೇವಲ 2 ಬಾರಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ CM ಸಿದ್ದರಾಮಯ್ಯ ಕೈ ತೊಳೆದುಕೊಂಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ಕಥೆಯಾದರೆ DCM DK ಶಿವಕುಮಾರ್ ಅವರ ಜನಸ್ಪಂದನೆ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಜನಸ್ಪಂದನೆ ಮರೆತ ಸರ್ಕಾರ. DCM DK ಶಿವಕುಮಾರ್ ಸಾಹೇಬರು 3 ವರ್ಷದಲ್ಲಿ ಒಟ್ಟು 5 ಬಾರಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. KR ಪುರಂ ಮಹದೇವಪುರ ಕ್ಷೇತ್ರದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಅನ್ನೋ ಹೆಸರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ದಾರೆ. ಆದರೆ ಎಷ್ಟು ಅರ್ಜಿಗಳನ್ನು ಸ್ವೀಕರಿಸಿದರು ಎಂಬ ಬಗ್ಗೆ ಇದುವರೆಗೆ ಮಾಹಿತಿ ಲಭ್ಯವಾಗಿಲ್ಲ.
ಇದಿಷ್ಟು ಸಿಎಂ ಡಿಸಿಎಂ ಕಥೆಯಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಜನಸ್ಪಂದನ ಕಾರ್ಯಕ್ರಮದ ಗೋಜಿಗೂ ಕೂಡ ಹೋಗಿಲ್ಲ ನೋಡಿ. ಪ್ರತಿ 2 ತಿಂಗಳಿಗೊಮ್ಮೆ ಜನಸ್ಪಂದನೆ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯನವರ ಸೂಚನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಡೋಂಟ್ ಕೇರ್ ಎಂದಿದ್ದಾರೆ. ಕೆಲವು ಉಸ್ತುವಾರಿ ಸಚಿವರು ಮಾತ್ರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳು ಸಚಿವರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಂತ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಆಗಿದೆ? ನಾವು ಪ್ರತಿ ತಿಂಗಳನ್ನು ಪ್ರತಿ 3 ತಿಂಗಳಕ್ಕೊಂದ್ಸಲಿ KDP ಆಗಿರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮಗಳಾಗಿರಲಿ ಎಲ್ಲ ತಾಲೂಕುಗಳಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ DC ಎಲ್ಲ ಕಡೆನೂ ಮಾಡಿದ್ದೇವೆ. ಈಗೂ ಇದೆ, ಮೊನ್ನೆ ತಾನೇ ಮಾಡಿದ್ದೀನಿ ನಾನು. 1 ತಿಂಗಳೂ ಮಿಸ್ ಮಾಡಿಲ್ಲ, ಪ್ರತಿ ತಿಂಗಳೂ ಮಾಡಿದ್ದೇವೆ. ಅದು ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಯಾರು ಗೊತ್ತಿಲ್ಲ, ಬಟ್ ಬೇಕಾದ್ರೆ ನಮ್ದು ಬೇಕಾದ ದಾಖಲಾತಿ ಕೊಡ್ತೀವಿ. ಮೋರಲೆಸ್ ಪ್ರತಿ ತಿಂಗಳೂ ಮಾಡಿದ್ದೇವೆ. ನಾಳೆ ನಂಬರ್ ಒಂದು ಸ್ವಲ್ಪ ಹಿಂದೆ ಹೇಳ್ತೀನಿ. ಸಾಕಷ್ಟು KDP ಮೀಟಿಂಗ್ ದಿವಸ ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ. ತಾಲೂಕು ವೈಸು ಶಾಸಕರು ನಾನು ಸಹ 7-8 ಜನಸಂಪರ್ಕ ಸಭೆ ಮಾಡಿದ್ದೀವಿ. ಸೊ ಮತ್ತು ಮಂಡ್ಯ ವಿಸಿಟ್ ಮಾಡಿದಾಗೆಲ್ಲ ಜನಸಂಪರ್ಕ ಸಭೆನ DC ಅವರ ಪಕ್ಕದಲ್ಲಿ ಇಟ್ಕೊಂಡು ಜನರ ಬರ್ತಕ್ಕಂಥದ್ದಕ್ಕೆ ಸಮಸ್ಯೆನ ಅಟೆಂಡ್ ಮಾಡ್ತಾಯಿದ್ವಿ. ಸಾಕಷ್ಟು ನಮ್ಮಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜನಸಂಪರ್ಕ ನಿರಂತರವಾಗಿ ನಡೆಯುತ್ತೆ. ಪ್ರತಿ ತಿಂಗಳು ಮಾಡ್ತಾಯಿದ್ವಿ, ಈಗಲೂ ಮಾಡ್ತೀವಿ. ಸೊ ನಾನು ನಂಬರ್ ಬೇಕಾದ್ರೆ ಇನ್ನೊಂದು ದಿವಸ ಕೊಡ್ತೀನಿ ಬಂದಾಗ. ಸರ್ಕಾರದ ಮೂಲ ಉದ್ದೇಶವೇ ಜನರ ಸಮಸ್ಯೆಯನ್ನು ಬಗೆಹರಿಸುವುದು, ಸಾರ್ವಜನಿಕರ ದೂರುಗಳನ್ನು ಆಲಿಸಿ ಪರಿಹಾರ ನೀಡುವುದು. ಇದಕ್ಕಾಗಿಯೇ ಜಾರಿಗೆ ತಂದಿರುವಂತಹ ಜನಸ್ಪಂದನ ಕಾರ್ಯಕ್ರಮವನ್ನೇ ಸರ್ಕಾರ ಇದೀಗ ಮರೆತು ಬಿಟ್ರೆ ಹೇಗೆ ಅನ್ನೋದು ರಿಪಬ್ಲಿಕ್ ಕನ್ನಡದ ಪ್ರಶ್ನೆಯಾಗಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಕಾಂಗ್ರೆಸ್ ಸರ್ಕಾರ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದ ಭರವಸೆಗಳನ್ನ ರಿಪಬ್ಲಿಕ್ ಕನ್ನಡ ವಿಮರ್ಶೆ ಮಾಡ್ತಾ ಇದೆ. ಇವತ್ತು ಜನರಿಗೆ ಸಿಗ್ತಾ ಇದೆಯಾ ಸರ್ಕಾರದ ಸ್ಪಂದನೆ? ಕುರ್ಚಿ ಕಾಳಗದಲ್ಲಿ ಸರ್ಕಾರ ಮರೆತೇ ಹೋಯ್ತಾ ಜನಸ್ಪಂದನ ಕಾರ್ಯಕ್ರಮವನ್ನ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸಪ್ ನಂಬರ್ ಸ್ಕ್ರೀನ್ನ ಕೆಳಗಡೆ ಹೋಗ್ತಾ ಇದೆ. ಆ ನಂಬರನ್ನು ನೋಟ್ ಮಾಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ 2 ಲೈನಲ್ಲಿ. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಅಷ್ಟೇ ಯಾಕೆ, ನಂಬರ್ ನೋಟ್ ಮಾಡಿಕೊಂಡು ನೇರವಾಗಿ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವತ್ತಿನ ವಿಷಯ ಜನರಿಗೆ ಸಿಗ್ತಾ ಸರ್ಕಾರದ ಸ್ಪಂದನೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ. ನೋಡಿ, ಜನಸ್ಪಂದನ ಹೆಸರಲ್ಲೇ ಇದೆ, ಜನರಿಗೆ ಸ್ಪಂದಿಸಬೇಕು. ಸ್ಪಂದಿಸಬೇಕಾಗಿರೋರು ಯಾರು? ಜನಪ್ರತಿನಿಧಿಗಳು. ಎಷ್ಟರ ಮಟ್ಟಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ? ಸಂಪೂರ್ಣವಾಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಸರ್ಕಾರ ಮರೆತು ಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ವೀಕ್ಷಕರೇ. ನಾನು ಕೆಲವು ಸಚಿವರುಗಳ ಲೆಕ್ಕಾಚಾರವನ್ನು ಇಡ್ತೀನಿ. ಎಷ್ಟು ಸಚಿವರುಗಳು ಇಲಾಖಾವಾರು ತಮ್ಮ ಜಿಲ್ಲೆಗಳಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಯಾರು ಹೈಯೆಸ್ಟು ಯಾರು ಲೋಯೆಸ್ಟು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಿವಾನಂದ ಪಾಟೀಲ್ ಅವರು, ಹಾವೇರಿ ಉಸ್ತುವಾರಿ ಸಚಿವರು. ಮಾನ್ಯ ಶಿವಾನಂದ ಪಾಟೀಲ್ ಅವರು ಇಲ್ಲಿವರೆಗೂ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು ರೀ. ಇವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು ಕೇವಲ ಒಂದೇ ಒಂದು 3 ವರ್ಷ ಆಯಿತು. ಒಂದು ಅರ್ಜಿ ಸ್ವೀಕಾರ ಆಗಿರೋದು 357. ಪಾಟೀಲ್ರೇ, ಒಂದೇ ಕಾರ್ಯಕ್ರಮ ಮಾಡೋದಕ್ಕೆ ಟೈಮ್ ಸಿಕ್ಕಿತ್ತಾ ನಿಮಗೆ? ಹಾವೇರಿ ಉಸ್ತುವಾರಿ ನೀವು, ಒಂದೇ ಒಂದು ಜನಸ್ಪಂದನ ಅಂತಂದ್ರೆ ಹೆಂಗೆ ಇದು ಕತೆ? ಇನ್ನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ರಾಯಚೂರಿನ ಉಸ್ತುವಾರಿ ಸಚಿವರು, ಇವರು ಏನು ಹಿಂದೆ ಬಿದ್ದಿಲ್ಲ. ಇವರ ಜನಸ್ಪಂದನ ಕಾರ್ಯಕ್ರಮದ ಲೆಕ್ಕಾಚಾರ ಎಷ್ಟು ಗೊತ್ತಾ? ಕೇವಲ ಒಂದೇ ಒಂದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು. ಅದರಲ್ಲಿ ಅರ್ಜಿ ಸ್ವೀಕಾರ ಮಾಡಿದಷ್ಟು 508. ಇನ್ನು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ತುಮಕೂರು ಹೆಸರನ್ನ ಬದಲಾಯಿಸಿ ಬೆಂಗಳೂರು ಉತ್ತರ ಮಾಡೋದಕ್ಕೆ ಓಡಾಡ್ತಾ ಇದ್ದಾರೆ. ಈ ತುಮಕೂರು ಉಸ್ತುವಾರಿ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು ಕೇವಲ ಒಂದೇ ಒಂದು. ಅದರಲ್ಲಿ ಅರ್ಜಿ ಸ್ವೀಕಾರ ಮಾಡಿರೋದು 700. ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಉಸ್ತುವಾರಿ ಸಚಿವ, ಜನಸ್ಪಂದನ ಕಾರ್ಯಕ್ರಮ 2 ಮಾಡಿದ್ದಾರೆ. ಅರ್ಜಿ ಸ್ವೀಕಾರ 1695. ಒಂದು ಕಾಲ್ ರೆಡಿ ಇದೆ, ತಗೊಂಬೋಣ. ಆಮೇಲೆ ಮತ್ತೆ ಈ ಲಿಸ್ಟ್ ಅನ್ನ ನಾನು ಮುಂದುವರಿಸ್ತೀನಿ. ಫಸ್ಟ್ ಕಾಲರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಶಿವಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್.
ಎಸ್ ಸರ್, ಮಾತಾಡಿ ಸರ್. ನಿಮ್ಮ ನ್ಯೂಸ್ ನೋಡ್ತಾ ಇರ್ತೀನಿ ಸರ್. ಹ್ಮ್ ಸರ್ ನಾವು ಅಂಗವಿಕಲರು ಸರ್ 3 ತಿಂಗಳಿಂದಲೂ ಸಂಬಳ ಕೊಟ್ಟಿಲ್ಲ ಸರ್. ನಮ್ಗೆ ಹಾ ಹಾ ಸಂಬಳವೇ ಬಂದಿಲ್ಲ. ಯಾರನ್ನ ಭೇಟಿ ಆದ್ರ, ಅರ್ಜಿ ಕೊಟ್ರ ಈ ಬಗ್ಗೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ನೋಡ್ತಾರೆ ಸರ್, ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ ಸರ್. ಓಕೆ, ಈಗ ನಾನು ಕೇಳ್ತಿರೋದೇನಂದ್ರೆ 30 ತಿಂಗಳಿಂದ ನಿಮ್ಗೆ ದುಡ್ಡು ಬಂದಿಲ್ಲ ಅಂದ್ರಲ್ಲ, ಯಾರನ್ನಾದ್ರೂ ಭೇಟಿ ಆದ್ರ, ಈ ಬಗ್ಗೆ ಅರ್ಜಿ ಕೊಟ್ರ, ಕಂಪ್ಲೇಂಟ್ ಮಾಡಿದ್ರಾ ಇಲ್ವಾ? ಇಲ್ಲ ಸರ್, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೆ ಸರ್ ನಮ್ಗೆ. ಹಾ, ಆಮೇಲೆ ನಾವು ಅಂಗವಿಕಲರು ಗಾಡಿಗೆ ಹಾಕಿದೀವಿ ಸರ್. ಅದನ್ನು ಅರ್ಜಿ ನಾನು ಕೊಟ್ಬಿಟ್ಟು ಬಂದಿದ್ದೀನಿ. ಕುಮಾರಸ್ವಾಮಿ ಕಡೆಯಿಂದ ಕೊಡಿಸ್ತೀನಿ ಅಂತ ಹೇಳಿದ್ರು. 3 ಚಕ್ರದ ಗಾಡಿ ಅದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಸರ್, ಏನು ಕೊಟ್ಟಿಲ್ಲ ಸರ್. ಇವಾಗ ನಿಮ್ಮಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿಲ್ಲ? ಮಾಡೇ ಇಲ್ಲ ಸರ್, ಏನು ಮಾಡಿಲ್ಲ ಸರ್. ಫೈನ್, ಥ್ಯಾಂಕ್ ಯು ಶಿವಪ್ರಸಾದ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಹೋಗಿ ಅರ್ಜಿ ಕೊಡ್ಬೋದು, ಮಾಡಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ. ಕೋಟಿ ಪೂಜಾರಿ ಅವರು ರೆಡಿ ಇದ್ದಾರೆ ಉಡುಪಿಯಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್ ಸರ್, ನಿಮ್ಮ ಅಭಿಪ್ರಾಯ ಏನು? ಜನಸ್ಪಂದನ ಅನ್ನುವಂಥದ್ದೇ ಇಲ್ಲ ಈ ಸರ್ಕಾರದಲ್ಲಿ? ಇಲ್ಲ, ಜನಸ್ಪಂದನೆ ಇಲ್ಲ. ಈಗ ಜನಸ್ಪಂದನ ಅವ್ರು ಮಾಡ್ತಿದ್ರು. ಆ ಏರಿಯಾ ಶಾಸಕರು ಆ ಗ್ರಾಮ ಪಂಚಾಯತಿಯಲ್ಲಿ 2 ತಿಂಗಳು 3 ತಿಂಗಳಿಗೆ ಒಂದನೆ ಮಾಡಿ ಜನರ ಅಹವಾಲನ್ನು ಸ್ವೀಕರಿಸಿ ಅವ್ರಿಗೆ ಏನಾದ್ರು ಹಿಂಬರ ಕೊಡ್ಬೋದು, ಇಲ್ಲ ಫಲಾನುಭವಿಗಳಿಗೆ ಅನುಕೂಲ ಕೊಡ್ಬೋದು. ಎಷ್ಟೋ ಸೂರು ಕಳ್ಕೊಂಡವ್ರು ಎಷ್ಟೋ ಜನ ಇದ್ದರು, ಸೂರು ಜಾಗ ಇಲ್ಲಿದ್ದವರು. ಇದ್ರ ಬಗ್ಗೆ ಯಾರು ಕೇಳುವರಿಲ್ಲ. ಗ್ಯಾರಂಟಿ 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 ನಾವು ಕೊಟ್ಟಿದ್ದೀವಿ. ಇಲ್ಲಿಗೆ ಯಾವ ಗ್ಯಾರಂಟಿ ಒಳಗೆ ನಮ್ಮ ಬಡವರೆಲ್ಲ ನಿರ್ನಾಮ ಆಗ್ತಾ ಇದ್ದಾರೆ ಈಗ. ಇದನ್ನ ಕೇಳುವರಿ ಇನ್ನೂ 2 ವರ್ಷ ಇದ್ರೆ ಏನಿಲ್ಲ, ನಮ್ಮ ಕರ್ನಾಟಕ ದೀವಾಳಿ. ಫೈನ್ ಫೈನ್, ಥ್ಯಾಂಕ್ ಯು ಕೋಟ ಪೂಜಾರಿ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ನೋಡಿ, 3 ವರ್ಷದಲ್ಲಿ ಅಂದರೆ 36 ತಿಂಗಳಲ್ಲಿ ಕೇವಲ ಒಂದೇ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದಂತಹ ಮಾನ್ಯ ಸಚಿವರ ಪಟ್ಟಿಗಳನ್ನು ನೀವು ಗಮನಿಸಿದ್ರಿ. ಈಗ ಹೈಯೆಸ್ಟ್ ಜನಸ್ಪಂದನ ಕಾರ್ಯಕ್ರಮ ಮಾಡಿದಂತಹ ಸಚಿವರುಗಳು ಇದ್ದಾರೆ ನಮ್ಮ ಮಧ್ಯೆ. ಭಾಳ ಸೀರಿಯಸ್ ಆಗಿ ತಗೊಂಡು ಜನರ ಪರವಾಗಿ ನಾವಿದ್ದೀವಿ, ಜನರ ಕಷ್ಟಗಳಿಗಾಗಿ ನಾವಿದ್ದೀವಿ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಜನಸ್ಪಂದನ ಕಾರ್ಯಕ್ರಮವನ್ನು 1 ತಿಂಗಳೂ ಮಿಸ್ ಆಗದೆ ಮಾಡ್ತಾ ಇರೋರಲ್ಲಿ ಮುಂಚೂಣಿಯಲ್ಲಿರುವಂಥವರು ಸಚಿವ ಸಂತೋಷ್ ಲಾಡ್ ಅವರು. ಧಾರವಾಡ ಉಸ್ತುವಾರಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹೈಯೆಸ್ಟ್ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ಬರೋಬ್ಬರಿ 37 ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿಗೆ ಪ್ರತಿ ತಿಂಗಳೂ ಕೂಡ ಮಿಸ್ ಆಗದಂಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರದ ಏಕೈಕ ಸಚಿವ ಸಂತೋಷ್ ಲಾಡ್ 37 ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ನೋಡಿ, ಉಳಿದ ಸಚಿವರು ಇದಾರಪ್ಪ. ಸಂತೋಷ್ ಲಾಡ್ ಅವರು ಕೆಲಸನೇ ಮಾಡ್ತಾ ಇದ್ದಾರಲ್ವಾ, ಇವ್ರಿಗೆಲ್ಲ ಹೆಂಗ್ ಟೈಮ್ ಸಿಗ್ಲಿಲ್ಲ? ಸಂತೋಷ್ ಲಾಡ್ ಅವ್ರಿಗೆ ಹೆಂಗ್ ಟೈಮ್ ಸಿಕ್ತು? ಧಾರವಾಡದಲ್ಲಿ KDP ಮೀಟಿಂಗ್ ಮಾಡ್ತಾರೆ ಅವರು ಪ್ರತಿ ತಿಂಗಳು ತಪ್ಪದಂಗೆ. ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ, ಹೆಂಗ್ ಮಿಸ್ ಆಗಲ್ಲ? 37 ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ, ಜನರು ಮೆಚ್ತಾರೆ. 3252 ಅರ್ಜಿಗಳು ಬಂದಿದೆ ಇವರಲ್ಲಿ. ಇನ್ನು ಈಶ್ವರ್ ಖಂಡ್ರೆ ಬೀದರ್ ಉಸ್ತುವಾರಿ ಸಚಿವರು 21 ಜನಸ್ಪಂದನ ಸಭೆಯನ್ನ ಮಾಡಿದ್ದಾರೆ ಇವರು. 21 ಅರ್ಜಿಗಳು 2346 ಬಂದಿದೆ ಇವರಿಗೆ. ಇನ್ನು MC ಸುಧಾಕರ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ಇವರು ಕೂಡ 18 ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ಅರ್ಜಿಗಳು 4198, ಡಬಲ್ ಡಿಜಿಟ್ಸ್ ಅಲ್ಲಿದೆ ನೋಡಿ, ಬೆಟರ್ ಅಲ್ವಾ? ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿ ಉಸ್ತುವಾರಿ ಸಚಿವೆ, ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ಒಟ್ಟು 11, ಅರ್ಜಿ ಸ್ವೀಕಾರ ಆಗಿರೋದು 1051. ನೋಡಿ, ಇವರೆಲ್ಲ ಸಚಿವರುಗಳು, ಇವರು ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ಗಂಭೀರವಾಗಿ ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅರ್ಜಿಗಳು ಪಶ್ಚಿಮ ಬಂಗಾಳದ ಬಳಿಕ ಕರ್ನಾಟಕದಲ್ಲೂ SIR ಭಾರೀ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲೂ ಪರ ವಿರೋಧದ ವಾದ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ SIRಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಪಕ್ಷದಿಂದ ಮಹತ್ವದ ಸಭೆಯನ್ನು ನಡೆಸಿ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ವೀಕ್ಷಕರೇ, ಒಂದು ವರದಿದೆ, ನೋಡ್ಕೊಂಬನ್ನಿ. SIR ಇಂದ ಇಡೀ ದೇಶದಲ್ಲಿ ಬಹಳ ಅನಾಹುತ ಆಗ್ತಾ ಇದೆ. ಏನೇ ಇದ್ರೂ SIR ಚರ್ಚೆ ಆಗಲಿ. ನಾವು ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್ಗೆ. SIR ವಿಚಾರದಲ್ಲಿ ಕಾಂಗ್ರೆಸ್ ಅಲರ್ಟ್.
ಎಸ್ಐಆರ್ ವಿಚಾರದಲ್ಲಿ ರಾಜ್ಯದಲ್ಲೂ ರಾಜಕೀಯ ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಇದರ ನಡುವೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಚುನಾವಣಾ ಆಯೋಗ ಬ್ಯುಸಿಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಲಕ್ಷಾಂತರ ಮತದಾರರ ಹೆಸರನ್ನ ಮ್ಯಾಪಿಂಗ್ ಮಾಡಿರೋದಕ್ಕೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕೇಂದ್ರ ಸರ್ಕಾರದ ಹುನ್ನಾರದಿಂದ ಚುನಾವಣಾ ಆಯೋಗ ರಾಜ್ಯದಲ್ಲಿ ಲಕ್ಷಾಂತರ ಮತದಾರರ ಹೆಸರನ್ನ ಕೈಬಿಡಲು ಮುಂದಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡುತ್ತಿದೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ನಡೆಸಿ ಸುದೀರ್ಘ ಚರ್ಚೆ ನಡೆಸಿದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವರು, ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಎನಬಿಲೇಷನ್ ಫಾರ್ಮ್ ಕೊಡಲಿಲ್ಲ ಅಂದರೆ, ಅವ್ರ ಓಟ್ ಇಲ್ಲ ಅಂದರೆ ಅವ್ರಿಗೆ ಮುಂದಕ್ಕೆ ಏನು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳು ಯಾವುದೂ ಸಿಕ್ಕುವುದಿಲ್ಲ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಯಾವುದೂ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ನಾವು ಮಂದಟ್ಟು ಮಾಡಿ, ನೀವು ಕರೆಕ್ಟಾಗಿ ಅರ್ಜಿ ಹಾಕ್ಕೊಂಡು ನಿಮ್ಮ ಫೋಟೋ, ದಾಖಲೆಗಳು, ಪೂರ್ವ ಏನು ದಾಖಲೆ ಅದನ್ನೆಲ್ಲ ನೀವು ಸರಿ ಮಾಡಿಕೊಡಿ ಅಂತೇಳಿ ಅವ್ರಿಗೆಲ್ಲ ನಮ್ಮ ಮತದಾರರಿಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಬಿ ಎಲ್ ಎಗಳು ಅವರೆಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ವಿಚಾರದಿಂದ ಇವತ್ತು ನಮ್ಮ ಜವಾಬ್ದಾರಿ. ಮತದಾರರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಇಲ್ಲದಿದ್ದರೆ ನಾಗರಿಕರು ತಮ್ಮ ಮತವನ್ನ ಕಳೆದುಕೊಳ್ಳುತ್ತಾರೆ. ಬೇರೆ ರಾಜ್ಯಗಳಲ್ಲಿ ಇದೇ ರೀತಿ ಆಗಿದ್ದನ್ನು ನೋಡಿದ್ದೇವೆ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಎಸ್ಐಆರ್ ಏನಿದೆ ಇದು ಸಂವಿಧಾನದ ವಿರುದ್ಧ ಇದೆ. ಮತ್ತು ಇದನ್ನು ಯಾವ ರೀತಿ ತಮಿಳುನಾಡು, ಕೇರಳ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಇದು ಕೂಡ ನಾವು ನೋಡಿದ್ದೇವೆ. ವೆಸ್ಟ್ ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತ ಹೇಳಿ ಇವತ್ತು ಯಾರು ಅರ್ಹರಿದ್ರು ಅವರಿಗೂ ಕೂಡ ಮತದಾರರ ಪಟ್ಟಿಯಿಂದ ತೆಗೆದಿರೋದು ಅದು ಸರಿಯಲ್ಲ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ನಾಯಕರು ಕಿಡಿ. ಈಗ ಅವರಿಗೆ ನೋಡಿ, ಅದೆಂಥದ್ದು ನಿಮ್ಮ ಜೀರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡ್ರು. ಈಗ ಇದು ಕೊಟ್ಟವ್ರು ಅಷ್ಟೇ. ಇವರಿಗೆ ಮಾಡೋಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇಲ್ಲದೆ ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಇವರು SIR ವಿಷಯದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಯಾದ ಹೇಳಿಕೆ ಕೊಡ್ತಾ ಇದೆ. ಒಂದು ಕಡೆಗೆ ವಿರೋಧ ಮಾಡ್ತಾ ಇನ್ನೊಂದು ಕಡೆಗೆ ಇಲ್ಲಿರುವಂಥ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು SIRನಲ್ಲಿ ದುರುಪಯೋಗ ಮಾಡದಂತೆ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. SIR ವಿಶೇಷ ಅಭಿಯಾನದ ಬಗ್ಗೆ ರಾಜ್ಯದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿವೆ. ರಾಜಕೀಯ ನಾಯಕರು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಫೈಟ್ಗೆ ಇಳಿದಿದ್ದಾರೆ. ಹೀಗಾಗಿ SIR ವಿಚಾರ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಹುಟ್ಟುಹಾಕಲಿದೆ. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಎಂಟ್ರಿ ಕೊಟ್ಟಿದ್ದಾರೆ. ಇದು ಬಿಜೆಪಿಯಲ್ಲಿ ಒಂದು ರೀತಿ, ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಅದರಲ್ಲೂ ಮುಖ್ಯವಾಗಿ 2028ರ ಚುನಾವಣೆಗೆ ತಯಾರಿ, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಈ ಎಂಟ್ರಿ ಸಹಜವಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ ಆದರೆ, ರಾಜ್ಯ ಬಿಜೆಪಿಯಲ್ಲಿ ಹೊಸ ಹುರುಪು, ಹುಮ್ಮಸ್ಸಿಗೂ ಕೂಡ ಕಾರಣ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ.
ಪಶ್ಚಿಮ ಬಂಗಾಳವನ್ನ ಕಬ್ಜಾ ಮಾಡಿಕೊಂಡು ದೀದಿ ನಾಡಲ್ಲಿ ಕಮಲ ಅರಳಿಸಿದ ಬಿಜೆಪಿ ಕರ್ನಾಟಕವನ್ನು ಗೆಲ್ಲೋಕೆ ಶಪಥ ಮಾಡಿದೆ. ಶತಾಯಗತಾಯ ಕರುನಾಡಿನಲ್ಲಿ ಈ ಬಾರಿ ಕಮಲ ಅರಳಿಸೋಕೆ ಪಣ ತೊಟ್ಟಿದೆ. 2028ರ ಚುನಾವಣೆಗೆ ಈಗಿನಿಂದಲೇ ರಣಕಹಳೆ ಮೊಳಗಿಸಿದೆ. ಪ್ರಧಾನಿ ಮೋದಿ ಬೆಂಗಳೂರು ಭೇಟಿ, ಯಡಿಯೂರಪ್ಪ ಅಭಿಮಾನೋತ್ಸವದ ಬಳಿಕ ಈಗ ರಾಜ್ಯಕ್ಕೆ ಬಿಜೆಪಿ ನೂತನ ಸಾರಥಿ ನಿತಿನ್ ನಬೀನ್ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಗೆ ಬೂಸ್ಟರ್ ಡೋಸ್. ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಟಾಸ್ಕ್. ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. 3 ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಶನಿವಾರ ರಾತ್ರಿ ನಿತಿನ್ ನಬೀನ್ ಬೆಂಗಳೂರಿಗೆ ಆಗಮಿಸಿದ್ರು. ಇಂದು ಬೆಳಿಗ್ಗೆ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ರು. ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ನಿತಿನ್ ನಬೀನ್ಗೆ ಸ್ವಾಗತ ಕೋರಿದ್ರು. ಇದೇ ವೇಳೆ ನಿತಿನ್ ನಬೀನ್ ರಾಜ್ಯದ ನಾಯಕರೊಂದಿಗೆ ಬ್ರೇಕ್ಫಾಸ್ಟ್ ಮಾಡಿದ್ರು. ಈ ವೇಳೆ ರಾಜ್ಯಕ್ಕೆ ಈ ಹಿಂದೆ ಬಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ನಡೆಸಿದ ನೆನಪನ್ನ ಮೆಲುಕು ಹಾಕಿದ್ರು. ಬಳಿಕ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ಬಿಜೆಪಿ ನಾಯಕರ ಜೊತೆ ಕೋರ್ ಕಮಿಟಿ ಸಭೆ ನಡೆಸಿದ್ರು. ಬೆಳಿಗ್ಗೆ 11 ಗಂಟೆಗೆ ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಈ ವೇಳೆ ಶಾಸಕರು ಪದಾಧಿಕಾರಿಗಳಿಗೆ ಪಕ್ಷಕ್ಕಾಗಿ ತಮ್ಮ ಕೊಡುಗೆ ಏನು ಅಂತ ನೇರವಾಗಿ ನಿತಿನ್ ಪ್ರಶ್ನೆ ಮಾಡಿದ್ರು. ಕೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷಗಳು ಪೂರೈಸಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡುವಂತೆ ಸೂಚಿಸಿದ್ರು. 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸುವಂತೆ ಎಚ್ಚರಿಸಿದ್ರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹರಿಹಾಯ್ದ್ರು. कर्नाटक की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और उनके आपसी कलह के कारण जनता के हितों के काम दूर है. जनता के हितों से यहाँ की सरकार को कोई लेना देना नहीं है. यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं. इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे. ತಮಿಳುನಾಡಿನಲ್ಲಿ ಡಿಎಂಕೆ ವಿರೋಧಿ ಅಲೆ. ನಮ್ಮ ಮೈತ್ರಿ ಸರ್ಕಾರ ಬರಲಿದೆ ಅಂತ ಕಾಯುತ್ತಿದ್ದೇವೆ. ಆದರೆ ಟಿವಿಕೆ ಸರ್ಕಾರ ರಚನೆ ಮಾಡಿದೆ. ಸುಮ್ಮನೆ ಕೂರದೆ ನಿರಂತರ ಕಾರ್ಯಕ್ರಮ ಶುರು ಮಾಡಲು ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಸೂಚಿಸಿದ್ದಾರೆ. ಇನ್ನು ಎಸ್ಐಆರ್ ಬಗ್ಗೆಯೂ ಕೂಡ ಹೆಚ್ಚು ಗಮನ ಹರಿಸುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಕೋರ್ ಕಮಿಟಿಯ ಸಭೆಯನ್ನ ನಡೆಸಿದ್ದು ರಾಜ್ಯ ನಾಯಕರಿಗೆ ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಸೂಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಭ್ರಷ್ಟಾಚಾರದ ಆರೋಪದಿಂದ ಮುಕ್ತರಾಗಿಲ್ಲ. ಜನರ ಬದುಕನ್ನು ಹಸನು ಮಾಡುವ ಭರವಸೆಯನ್ನು ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಬೆಲೆ ಏರಿಕೆಯ ಮೂಲಕ ಜನರ ಬದುಕನ್ನು ದುಸ್ತರಗೊಳಿಸಿದೆ. ಅವ್ರು ಹೇಳಿದರು 3 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಮತ್ತೆ ಕರ್ನಾಟಕಕ್ಕೆ ಬರೋದಾಗಿ ತಿಳಿಸಿದ್ದಾರೆ. ಅಲ್ಲಿಯವರೆಗೂ ಕೊಟ್ಟಿರೋ ಟಾಸ್ಕ್ ಅನ್ನು ಹೇಗೆ ನಿಭಾಯಿಸುತ್ತಾರೆ ಅನ್ನೋದರ ವರದಿ ಪಡೆಯಲಿದ್ದಾರೆ. ಸದ್ಯ ರಾಜ್ಯಾಧ್ಯಕ್ಷ ಪುನರಾಯ್ಕೆ ಅಥವಾ ಹೊಸಬರ ನೇಮಕದ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ. ಹೀಗಾಗಿ ಈ ಗೊಂದಲ ಮತ್ತೆ ಉದ್ಭವಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ರಾಜ್ಯ ಬಿಜೆಪಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಏನೇನು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ 2028ರ ಎಲೆಕ್ಷನ್ಗೆ ಈಗಿನಿಂದಲೇ ತಯಾರಿಯನ್ನ ನಡೆಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನಿತಿನ್ ನಬೀನ್ ಕೊಟ್ಟಿದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲೇಬೇಕು. ಇದು ನಿಮ್ಮ ಜವಾಬ್ದಾರಿ. ಪ್ರತಿ ನಾಯಕರು ಕೂಡ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಸಂಪೂರ್ಣ ಬಹುಮತದಿಂದ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಶುರು ಮಾಡಿ ಅಂತ ನಿತಿನ್ ನಬೀನ್ ಅವರು ಹೇಳಿದ್ದಾರಂತೆ. ಕಾಂಗ್ರೆಸ್ನ ವಿರುದ್ಧ ಆಡಳಿತ ವಿರೋಧಿ ಅಲೆ, ನೆಗೆಟಿವಿಟಿ ಜನರಲ್ಲಿ ಹಾಗೆ ಉಳಿಸಬೇಕು. ಕಾರ್ಯಕರ್ತರನ್ನ ಸಕ್ರಿಯರಾಗಿ ಇರುವಂತೆ ಮಾಡಬೇಕು. ಜಿಲ್ಲೆಗಳಲ್ಲಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನ ಹೇಳೋದಕ್ಕೆ ಮರೆತಿಲ್ಲ ರಾಷ್ಟ್ರೀಯ ಅಧ್ಯಕ್ಷರು. ಅದೇನು, ರಾಜ್ಯಾಧ್ಯಕ್ಷರ ಆಯ್ಕೆ ಗೊಂದಲದ ಬಗ್ಗೆ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ನಾವಿದ್ದೀವಿ.
ನಾನು ಇನ್ನೊಮ್ಮೆ ರಾಜ್ಯಕ್ಕೆ ಬಂದ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷರ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಪಕ್ಷ ಸಂಘಟನೆ ಎನ್ನುವುದನ್ನ ಮಾಡಿ, ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ. ಇದೊಂದೇ ಗುರಿ ಆಗ್ಬೇಕು ನಿಮ್ದು. ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡೋದು, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಹೇಳೋದು, ಅದನ್ನೆಲ್ಲ ನಾವು ಮಾಡ್ತೀವಿ. ಅದಕ್ಕೆ ಮತ್ತೊಮ್ಮೆ ನಾನು ರಾಜ್ಯಕ್ಕೆ ಬರ್ತೀನಿ. ಎಲ್ಲರ ತೀರ್ಮಾನ ತೆಗೆದುಕೊಂಡು ಅಂತಿಮವಾಗಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕು. ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಆಂತರಿಕ ಕಚ್ಚಾಟಗಳೇನಿದೆ, ಆ ಎಲ್ಲ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ. ಜನರಲ್ಲಿ ಆಡಳಿತ ವಿರೋಧಿ ಅಲೆಯ ವಿಚಾರ ಹಾಗೇ ಗಟ್ಟಿಯಾಗಿ ಇರುವಂತೆ ನೋಡಿಕೊಳ್ಳಿ ಅಂತ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯದ ಈ ಎಲ್ಲ ಬಿಜೆಪಿ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಹೇಳಿ ಹೋಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಂದರೆ ನಿತಿನ್ ನಬೀನ್ ಅವರು ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಒಂದ್ಸರಿ ನೋಡ್ಕೊಂಬರೋಣ. ಎಲ್ಲರೂ ಒಟ್ಟಾಗಿ ಹೋಗಬೇಕು. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋದು ಕೇವಲ ಘೋಷಣೆ ಅಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದು ಕೇವಲ ಘೋಷಣೆ ಅಲ್ಲ. ಭಾಜಪಕ್ಕೆ ವ್ಯಕ್ತಿಗಿಂತ ಪಕ್ಷವೇ ದೊಡ್ಡದು, ಪಕ್ಷಕ್ಕಿಂತ ದೇಶವೇ ದೊಡ್ಡದು. ನಮಗೆ ಗೊತ್ತಿದೆ, ನೀವ್ಯಾರೂ ದೇಶಕ್ಕಿಂತ ದೊಡ್ಡವರು ಅಂತ ಯೋಚನೆ ಮಾಡಲ್ಲ ಅಂತ ನಮಗೆ ಗೊತ್ತಿದೆ. ಆದರೆ ಪಕ್ಷಕ್ಕಿಂತ ದೊಡ್ಡವರು ಅಂತ ಯಾರೂ ಯೋಚಿಸಬಾರ್ದು, ಪಕ್ಷವೇ ದೊಡ್ಡದು. ಆ ಹಿನ್ನೆಲೆಯಲ್ಲೇ ಎಲ್ಲರೂ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗಬೇಕು. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋದು ಕೇವಲ ಘೋಷಣೆ ಅಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದು ಕೇವಲ ಘೋಷಣೆ ಅಲ್ಲ. ಭಾಜಪಕ್ಕೆ ವ್ಯಕ್ತಿಗಿಂತ ಪಕ್ಷವೇ ದೊಡ್ಡದು, ಪಕ್ಷಕ್ಕಿಂತ ದೇಶವೇ ದೊಡ್ಡದು. ನಮಗೆ ಗೊತ್ತಿದೆ, ನೀವ್ಯಾರೂ ದೇಶಕ್ಕಿಂತ ದೊಡ್ಡವರು ಅಂತ ಯೋಚನೆ ಮಾಡಲ್ಲ ಅಂತ ನಮಗೆ ಗೊತ್ತಿದೆ. ಆದರೆ ಪಕ್ಷಕ್ಕಿಂತ ದೊಡ್ಡವರು ಅಂತ ಯಾರೂ ಯೋಚಿಸಬಾರ್ದು, ಪಕ್ಷವೇ ದೊಡ್ಡದು. ನೋಡಿ, CT ರವಿ ಅವರು ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ರಿ. ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ನಡೀತು, ಏನು ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ CT ರವಿ ಅವರು ಮಾಧ್ಯಮಗಳ ಮುಂದೆ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ನಿತಿನ್ ನಬೀನ್ ಅವರು ಕೆಲವು ವಿಚಾರಗಳವಾಗಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಏನೇನು? ರಾಜ್ಯ ಬಿಜೆಪಿ ನಾಯಕರ ನಡುವೆ ಅಸಮಾಧಾನ ಇದೆ, ರಾಜ್ಯಾಧ್ಯಕ್ಷ ನಾಯಕರ ನಡುವೆ ಹೊಂದಾಣಿಕೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಈ ಬಗ್ಗೆ ಈಗಾಗಲೇ ಅನೇಕ ದೂರುಗಳು ಬಂದಾಗಿದೆ. ಇದೇ ರೀತಿ ಮುಂದುವರೆದ್ರೆ 2028ರ ಚುನಾವಣೆಯನ್ನ ಬಿಜೆಪಿ ಗೆಲ್ಲೋದು ಕಷ್ಟ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಿತಿನ್ ನಬೀನ್ ಹೇಳಿದ್ದಾರೆ. ನಿಮ್ಮ ರಾಜ್ಯಾಧ್ಯಕ್ಷರು ನಾಯಕರುಗಳ ನಡುವೆ ಹೊಂದಾಣಿಕೆ ಅನ್ನುವಂಥದ್ದೇ ಇಲ್ಲ. ಕಚ್ಚಾಟ ಜೋರಾಗಿದೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇಲ್ಲ. ಅದು ಯಾವುದು ಕೂಡ ಆಗಬಾರದು. ಇದೇ ಮುಂದುವರೆದ್ರೆ 2028ಕ್ಕೆ ಚುನಾವಣೆ ನಮ್ಗೆ ಕಷ್ಟ ಆಗುತ್ತೆ. ಅಂದುಕೊಂಡಂತೆ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ. ಈಗಲೇ ಎಲ್ಲ ಗೊಂದಲಗಳನ್ನು ಬಗೆಹರಿಸ್ಕೊಂಡ್ಬಿಡಿ. ಯಾವುದೇ ಕಾರಣಕ್ಕೂ ಈ ಗೊಂದಲಗಳು ಮುಂದುವರಿಬಾರ್ದು. ಗೊಂದಲಗಳನ್ನು ಬಗೆಹರಿಸ್ಕೊಳ್ಳದೆ ಇದ್ರೆ ನಾವು ಕ್ರಮ ತೆಗೆದುಕೊಳ್ತೇವೆ. ಅದು ಅನಿವಾರ್ಯ ಕೂಡ ಆಗುತ್ತೆ ನಮಗೆ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನೆನಪಿರಲಿ, ನಮ್ಮದು ಶಿಸ್ತಿನ ಪಕ್ಷ. ನಾಯಕರು ಶಿಸ್ತಿನಿಂದ ಇರಬೇಕು. ನಾಯಕರು ಶಿಸ್ತಿನಿಂದ ಇದ್ರೆ ಕಾರ್ಯಕರ್ತರು ಶಿಸ್ತಿನಿಂದ ಇರ್ತಾರೆ. ನಮ್ಮ ತಪ್ಪಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಸರಿಯಲ್ಲ. ಇದನ್ನ ನಾವು ಒಪ್ಪೋದಿಲ್ಲ. ಒಳ ಜಗಳಗಳಿಂದ ಕಾರ್ಯಕರ್ತರು ಪಕ್ಷದಿಂದ ದೂರ ಸರಿದಿದ್ದಾರೆ. ನೀವು ಹೊಡೆದಾಡ್ತಾ ಇದ್ದೀರಿ, ಅಲ್ಲಿ ಕಾರ್ಯಕರ್ತರು ದೂರ ಆಗ್ತಾ ಇದ್ದಾರೆ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೋಬೇಕು. ಅವರೇ ನಮ್ಮ ಶಕ್ತಿ. ನೀವಿಲ್ಲಿ ದೊಡ್ಡ ದೊಡ್ಡ ನಾಯಕರು ಹೊಡೆದಾಡ್ಕೊಂಡು ಕೂತ್ರೆ ಅಲ್ಲಿ ಕಾರ್ಯಕರ್ತರು ನಮ್ಮ ಪಕ್ಷದ ಬಗ್ಗೆ ತಪ್ಪಾಗಿ ಸಂದೇಶ ಹೋಗ್ತಾ ಇದೆ, ಈ ಪಾರ್ಟಿಯ ಸವಾಸವೇ ಬೇಡ ಅಂತ ದೂರ ಸರಿತಾ ಇದ್ದಾರೆ. ಅವರನ್ನ ವಾಪಸ್ ಕರ್ಕೊಂಡು ಬರೋದು ಯಾರು? ನಿಮ್ಮ ಗೊಂದಲಗಳು ನಿಂತ್ರೆ ಮಾತ್ರ ಇದು ಸಾಧ್ಯ. ಪಂಚರಾಜ್ಯಗಳ ಚುನಾವಣೆ ಗೆದ್ದಿದ್ದೇವೆ, ಕರ್ನಾಟಕವನ್ನು ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಆಂತರಿಕ ಕಚ್ಚಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿ ಅಂತ ಹೇಳಿ ನಿತಿನ್ ನಬೀನ್ ಖಡಕ್ ವಾರ್ನಿಂಗ್ ಅನ್ನ ನಮ್ಮ ರಾಜ್ಯದ ಬಿಜೆಪಿಯ ಎಲ್ಲ ನಾಯಕರುಗಳಿಗೆ ಕೊಟ್ಟು ಹೋಗಿದ್ದಾರೆ. ನೋಡೋಣ ಮುಂದೆ ಬಿಜೆಪಿಯಲ್ಲಿ ನಿತಿನ್ ನಬೀನ್ ಅವರ ಈ ಎಂಟ್ರಿ, ಈ ಟಾಸ್ಕು, ಈ ವಾರ್ನಿಂಗು ಯಾವ ರೀತಿಯ ಹೊಸ ಸಂಚಲನಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್
ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು, ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಆದರೆ ಇಲ್ಲಿ ವಿಷಯ ಇದೆ, ಟ್ವಿಸ್ಟ್ ಇದೆ ವೀಕ್ಷಕರೇ. ಈ ಬಾರಿ ಬೆಳಗಾವಿಯಲ್ಲಿ ಡಿಸೆಂಬರ್ ಬದಲಿಗೆ ಜುಲೈ ತಿಂಗಳಲ್ಲೇ ಅಧಿವೇಶನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಹಿಂದೆ ಪ್ರತಿಭಟನೆಗಳ ಬಿಸಿಯಿಂದ ತಪ್ಪಿಸಿಕೊಳ್ಳುವ ದೊಡ್ಡ ರಾಜಕೀಯ ತಂತ್ರ ಅಡಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ನೋಡ್ಕೊಂಬನ್ನಿ ಈ ವರದಿಯನ್ನ. ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧ ಕರ್ನಾಟಕದ 2ನೇ ಶಕ್ತಿ ಕೇಂದ್ರ. ವರ್ಷದಲ್ಲಿ ಒಂದು ಅಧಿವೇಶನವನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಸಲಾಗುತ್ತೆ. ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲಾಗುತ್ತೆ. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ಮುಂದಾಗಿದೆ. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಪ್ರತಿಭಟನೆಯಿಂದ ತಪ್ಪಿಸಿಕೊಳ್ಳುವ ತಂತ್ರನ? ಹೌದು, ಬೆಳಗಾವಿಯಲ್ಲಿ ಡಿಸೆಂಬರ್ ಬದಲಿಗೆ ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಲು ಸರ್ಕಾರ ಮುಂದಾಗಿದೆ. ಅಂದರೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಜಂಟಿಯಾಗಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಅದು ನಾವು ಹಿಂದೆ ಭಾಳ ಸರಿ ಹೇಳ್ತಿದ್ವಿ, ನಾವು ಸಭಾಪತಿ ಆದಾಗ ಏನಂದ್ರೆ ಜಾಯಿಂಟ್ ಸೆಷನ್ಲೇ ಮಾಡಿ ಗವರ್ನರ್ ಅಂತಾರೆ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಆಗಲಿ ಅಂತ ಹೇಳ್ತಿದ್ದೆ. ಅದು ಯಾವುದೂ ಆಗಲಿಲ್ಲ, ಅನಾನುಕೂಲತೆಯಿಂದ ಸರ್ಕಾರಕ್ಕೇನು ಹೆಚ್ಚು ಕಡಿಮೆ ಆಗಲಿಲ್ಲ. ಕೊನೆಗೆ ಆ ಹಿನ್ನೆಲೆಯಲ್ಲಿ ಮೊದಲನೇ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡೋಣ ಅನ್ನುವಂಥ ನಾನು ತಲೆ ಬಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಸೂಕ್ಷ್ಮ ಮಾತಾಡಿದೆ. ಮುಖ್ಯಮಂತ್ರಿ ಭಾಳ ಖುಷಿಯಿಂದ ಇಲ್ಲ ನನ್ನ ಮನಸ್ಸಿನಲ್ಲಿ ಇದೆ, ಅದು ಜುಲೈ 2nd ವೀಕ್ದಲ್ಲಿ ಬೆಳಗಾವಿಯಲ್ಲಿ ಮಾಡೋಣ ಅಂತ ಹೇಳಿದರು. ಇನ್ನು ಹೋಟೆಲ್ಗಳ ಸಮಸ್ಯೆಯಿಂದಾಗಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ಮಾಡ್ತಿರೋದಾಗಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಬೆಳಗಾಂ ಸುವರ್ಣಸೌಧ ನಿರ್ಮಾಣದ ನಂತರ ಅದು ಇಷ್ಟು ವರ್ಷ ಕೂಡ ಅದು ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ನಲ್ಲಿ ಇವತ್ತು ಚಳಿಗಾಲದ ಅಧಿವೇಶನ ಅಲ್ಲಿ ನಡೀತಾ ಇತ್ತು. ಈ ವರ್ಷ ಒಂದು ಚಿಂತನೆ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸರ್ಕಾರ. ಯಾಕೆಂತ ಹೇಳಿದರೆ ಎಲ್ಲಿ ಅಧಿವೇಶನ ಆಗಬೇಕು ಮತ್ತು ಎಷ್ಟು ದಿವಸ ನಡೆಸಬೇಕು ಅಂಥೇಳಿ ಅದು ಸರ್ಕಾರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ವಿಚಾರ. ಸರ್ಕಾರ ಇನ್ನೂ ಕೂಡ ಅದ್ರ ಬಗ್ಗೆ ಅಧಿಕೃತವಾಗಿ ಅದು ತೀರ್ಮಾನ ಕೂಡ ಮಾಡಲಿಲ್ಲ. ಬಹುಶಃ ಅದಕ್ಕೆ ಬೇರೆ ಬೇರೆ ಯಾಕೆ ಅಂಥೇಳಿ ಬಹುಶಃ ಬೇರೆ ಬೇರೆ ಕಾರಣಗಳಿರ್ಬೋದು ಸಂಬಂಧ ಪಟ್ಟಾಗಿ. ಒಂದು ಕಾರಣ ಏನಿರ್ಬೋದು ಅಂತೇಳಿದರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಖಾಸಗಿ ಕಾರ್ಯಕ್ರಮಗಳೊಂದು ಸೀಸನ್, ಮದುವೆ ಸೀಸನ್ ಮತ್ತು ಖಾಸಗಿ ಕಾರ್ಯಕ್ರಮಗಳೇ ಸೀಸನ್ ಆ ಟೈಮಿನಲ್ಲಿ. ಆವಾಗ ಇವತ್ತು ನಮ್ಮಲ್ಲಿ ಹೋಟೆಲ್ಗಳು ಇರುವುದಿಲ್ಲ. ನಾವೆಲ್ಲ ಖಾಸಗಿ ಪ್ರೈವೇಟ್ ಹೋಟೆಲ್ಸ್ ಮೇಲೆ ಅವಲಂಬಿತವಾಗಿರ್ತೇವೆ. ಈ ಎಲ್ಲ ಕೂಡ ಬುಕ್ ಆಗಿರ್ತದೆ. ಬರೀ ಒಂದು ಹೋಟೆಲಲ್ಲಿ 100 ರೂಮ್ ಇದ್ದರೆ 10 ರೂಮ್ ಬಿಟ್ಟು ಬೇರೆಲ್ಲ ಕೂಡ ಸರ್ಕಾರ ವಶಕ್ಕೆ ತಗೊಂಡಿರ್ತದೆ. ಆಗ ಕೆಲವೊಂದು ಹಿಂದೆ ಕೆಲವು ಹೋಟೆಲ್ಗರು ಮತ್ತು ಅಲ್ಲಿ ಖಾಸಗಿಯ ಆ ಒಂದು ಕಾರ್ಯಕ್ರಮ ಮಾಡುವವರು ಇಲ್ಲಿ ಅವಕಾಶ ಸಿಕ್ಕುವುದಿಲ್ಲ, ಕಡಿಮೆ ಇದೆ, ಬೇರೆ ಕಡೆ ಹೋಗುವಂತೆಲ್ಲ ವಿಚಾರಗಳು ಕೆಲವು ಗಮನಕ್ಕೆ ಇವತ್ತು ಬಂದಿತ್ತು. ಇದರಲ್ಲಿ ಪ್ರತಿಭಟನೆ ಸಂಬಂಧಪಟ್ಟ ಏನಾದರೂ ನಮಗೆ ಯಾವುದೇ ವಿಚಾರ ಇತ್ತು ಗೊತ್ತಿಲ್ಲ. ಪ್ರತಿಭಟನೆ ಮಾಡೋರು ಮಳೆಗಾಲ ಅಲ್ಲಿ ಬಂದು ಮಾಡ್ತಾರೆ, ಬಿಸಿಲು ಬಂದರೂ ಮಾಡ್ತಾರೆ. ಆ ವಿಚಾರ ನಮಗೇನು ಕೂಡ ಇವತ್ತು ಗೊತ್ತಿಲ್ಲ. ಆದರೆ ಅದು ಇವತ್ತು ನಮ್ಮ ಸರ್ಕಾರ ಸಚಿವ ಸಂಪುಟ ಎಲ್ಲಿ ಆಗಬೇಕಂತ ತೀರ್ಮಾನ ಮಾಡ್ತೇವೆ, ಅಲ್ಲಿ ಅದನ್ನು ನಾವು ನಡೆಸ್ತೇವೆ. ಸರ್ಕಾರದ ಈ ನಡೆಗೆ ವಿಪಕ್ಷಗಳು ಕೆಂಡಕಾರಿವೆ. ಪ್ರತಿಭಟನಾಕಾರರು ಬೀದಿಗಿಳಿಯುವುದಕ್ಕೂ ಮುಂಚೆಯೇ ಅಧಿವೇಶನ ಮಾಡೋಕೆ ಸರ್ಕಾರ ಹೊರಟಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈಗಲೇ ಜನ ಬರೋದಕ್ಕೆ ಬೀದಿಗಿಳಿಯೋದಕ್ಕೆ ಮುಂಚೆನೇ ಮಾಡಿಬಿಡೋದು ಅಂತ ಹೊರಟವ್ರೆ ಅಂತ ಏನು ಕಾಟಾಚಾರದ್ದು ನಡೀತದೆ, ಏನು ನಡೀತದೆ ಅಲ್ಲಿ ಅಂದ ಅದಕ್ಕೇನು ಅಂಥ ಮಹತ್ವ ನಾನು ಕೊಡೋದಿಲ್ಲ. ಮೊದಲು ಮಳೆಗಾಲ ಬಂದರೆ ಜನ ಬರೋದಿಲ್ಲ, ನಮಗೆ ಪ್ರತಿಭಟನೆಯ ಬಿಸಿ ತಪ್ಪಿಸ್ಕೊಳ್ಬೋದು ಅನ್ನೋ ಉದ್ದೇಶ ಇರ್ಬೋದು. ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಇಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಏನಂದರೆ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಅದರ ಉದ್ದೇಶ. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಧ್ವನಿ ಹತ್ತಿಕ್ಕಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿವೇಶನ ನಡೆಸ್ಬೇಕಾದ್ರೆ ಮೇ ತಿಂಗಳಲ್ಲಿ ನಡೆಸಬೇಕಾಗಿತ್ತು. ಅಂದರೆ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಿದ್ಧತೆಗಾಗಿ ನಡೆಸ್ಕೊಳ್ಳೋಕೆ ಸಾಧ್ಯ ಇತ್ತು. ಆದರೆ ಜುಲೈ ತಿಂಗಳಲ್ಲಿ ನಡೆಸ್ತಕ್ಕಂಥ ಜೂನ್ದಲ್ಲಿ ಮೊದಲನೇ ವಾರದಲ್ಲಿ ಮಳೆ ಬಿತ್ತು ಅಂದರೆ ಜೂನ್ ತಿಂಗಳಲ್ಲಿ ಬಿತ್ತಣಿಕೆ ಸ್ಟಾರ್ಟ್ ಆಗ್ತದೆ. ಜುಲೈ ತಿಂಗಳಲ್ಲಿ ಯಾವ ಪುರುಷಾರ್ಥಕ್ಕೋಗಿ ನೀವು ಅನ್ಕರ ಇದನ್ನು ಅಧಿವೇಶನಕ್ಕನ್ನು ಕೈ ತಗೊಂಡಿದ್ರು? ಈ ಮುಂಗಾರು ಅಧಿವೇಶನ ಕೇಳೋದೇ ಇದೆ ಮೊಟ್ಟ ಮೊದಲು.
ಯಾಕಂದ್ರೆ ಮಳೆಗಾಲದಾಗ ಹೆಂಗಿರ್ತೈತೆ ಅಂದ್ರೆ ಬೇರೆ ಬೇರೆ ವರ್ಗಗಳು ಬೇರೆ ಬೇರೆ ಕೆಲಸ ತೊಡಗಿರ್ತಾವೆ. ರೈತರು ಬಿತ್ತನೆ ಒಳಗಿರ್ತಾರೆ. ಆಮೇಲೆ ಸಂಘ ಸಂಸ್ಥೆಗಳಿಗೆ ಪ್ರತಿಭಟನೆ ಮಾಡೋಕ್ಕೆ ಹೆಚ್ಚು ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲಾಡಳಿತ ಫ್ಲಡ್ ಬಂದರೆ ಏನು ಮಾಡ್ತಾರೆ? ಜಿಲ್ಲಾಧಿಕಾರಿ ಇರಲಿ, ಅಧಿಕಾರಿಗಳಿರಲಿ, ನೆರೆ ಹಾವಳಿ ಬಂದರೆ ನೆರೆ ಹಾವಳಿ ನೋಡೋಕೆ ಹೋಗ್ಬೇಕು, ಇವ್ರ ನದಿಗಳನ್ನು ಹಾಂ ಸಪ್ತ ನದಿ ಎಲ್ಲ ಕಡೆ ಈ ಸಲ ಈಗಿನ ವಾತಾವರಣ ನೋಡಿದ್ರೆ ನೆರೆ ಹಾವಳಿ ಆಗುವಂಥ ಎಲ್ಲ ಸಾಧ್ಯತೆ ಇದಾವೆ. ಅದೇನೇ ಇರಲಿ, ಸರ್ಕಾರದ ಈ ನಿರ್ಧಾರವನ್ನು ವಿಪಕ್ಷಗಳು ಖಂಡಿಸಿವೆ. ಬೆಳಗಾವಿ ಜನರು, ರೈತರು, ಹೋರಾಟಗಾರರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಇನ್ನು ರಾಜ್ಯಸಭೆಗೆ ದೇವೇಗೌಡರ ಮರು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ನೋಡೋಣ. ನೋಡಿ, ನಾವಂತೂ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ದೇವೇಗೌಡರನ್ನು ಯಾರ ಹತ್ರನೂ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ. ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿ ನೋಡ್ತಾ ಇದ್ದೀವಿ ಅಷ್ಟೇ. ಅದು ಹೊರತುಪಡಿಸಿ ನಮ್ಮ ಗಮನದಲ್ಲಿ ಅದು ಯಾವುದೂ ಇಲ್ಲ. ಇಲ್ಲ, ಅದು ಅವ್ರಿಗೆ ಸೇರಿದ್ದು. ಹೀಗಾದ್ರೆ ಅವರು 60 ಜನ 63 ಜನ ಇದ್ದಾರೆ. ಅವ್ರ ಪಕ್ಷದಲ್ಲೂ ಹಲವಾರು ಸಮಸ್ಯೆಗಳಿರ್ತವೆ. ನಾನು ಆ ಹಿನ್ನೆಲೆ ಒಳಗೆ ನಾನು ಯಾಕೆ ಚರ್ಚೆ ಮಾಡಲಿ ಆ ವಿಷಯದಲ್ಲಿ? ದೇವೇಗೌಡರು ತಾನೇ ಯಾಕೆ ಚರ್ಚೆ ಮಾಡ್ತಾರೆ? ಅವರ ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.